ಶ್ರೀ ಮಾತ್ರೇ ನಮಃ. ಕುಂಕುಮದ ಪ್ರಭಾವ, ಕುಂಕುಮಾರ್ಚನೆ ಮಾಡ್ತೀವಿ, ಕುಂಕುಮವನ್ನು ಇಟ್ಕೋತೀವಿ. ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಕೊಡ್ತಾರೆ, ಹಾಗೆಯೇ ಗುರುಗಳ ಹತ್ರ ಕುಂಕುಮ ಕೊಡ್ತಾರೆ. ನಾವೇ ಎಲ್ಲೋ ಒಂದು ಕಡೆ ಹೋದಾಗ ಆ ಜಾಗಗಳಲ್ಲಿ ಕುಂಕುಮವನ್ನು ಹಣೆಗೆ ಇಟ್ಕೊಳ್ತಕ್ಕಂಥದ್ದು ನೋಡಿದ್ದೀವಿ. ಕುಂಕುಮದ ಪ್ರಭಾವ, ಕುಂಕುಮದ ಮಹತ್ವ ಅಂತ ಹೇಳಿದಾಗ ದೇವಿ ಸಹಸ್ರನಾಮದಲ್ಲೂ ಕೂಡ ಒಂದೊಂದು ಹೆಸರು ಹೇಳುತ್ತಾ ಒಂದೊಂದು ಚಿಟಿಕೆ ಕುಂಕುಮವನ್ನು ಅರ್ಪಣೆ ಕೂಡ ನಾವು ಮಾಡ್ತೀವಿ. ವಿಷ್ಣು ಸಹಸ್ರನಾಮ ಆಗ್ಬೋದು, ದೇವಿ ಸಹಸ್ರನಾಮ ಆಗ್ಬೋದು, ಶ್ರೀಚಕ್ರಕ್ಕೆ ಕುಂಕುಮವನ್ನು ನಾವು ಮಾಡ್ತೀವಿ. ಕೆಲವು ಕಡೆ ಕುಂಕುಮಾಭಿಷೇಕ ಕೂಡ ಮಾಡಿಸ್ತೀವಿ. ಆದರೆ ಇದರ ಮಹತ್ವ ಏನು ಅಂತ ಹೇಳಿದ್ರೆ, ಇದು ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಯೋಗ, ಅದರಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ದೈವೀ ಶಕ್ತಿಗಳನ್ನು ಹೀರ್ಕೊಳ್ತಕ್ಕಂಥ ಮಹಿಮೆ ಇರ್ತಕ್ಕಂಥದ್ದೇ ಈ ಕುಂಕುಮಕ್ಕೆ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಕುಂಕುಮದಲ್ಲಿ ಏನಪ್ಪ ಅಂದರೆ, ನಾವು ಒಂದು ಶ್ರೀಚಕ್ರ ಆಗ್ಬೋದು, ದೇವಿ ದೇವಸ್ಥಾನದಲ್ಲಿ ಕುಂಕುಮವನ್ನು ಅರ್ಚನೆ ಮಾಡಿದ್ದೇ ಆದರೆ ಅಲ್ಲಿರ್ತಕ್ಕಂಥ ಧನಾತ್ಮಕ ಲಹರಿಗಳನ್ನೆಲ್ಲ ಅದು ಹೀರ್ಕೊಳ್ತಕ್ಕಂಥ ತತ್ವ ಕೂಡ ಇದಕ್ಕಿರುತ್ತೆ. ಯಾರು ಕುಂಕುಮ ಹಚ್ಕೊಳ್ತಾರೋ ಅವರಿಗೆ ಕ್ಷಮತ್ವ ಇರುತ್ತೆ. ನಾವು ಭ್ರೂಮಧ್ಯದಲ್ಲಿ ಕುಂಕುಮವನ್ನು ಹಚ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ನಮ್ಮ ಇಡೀ ದೇಹವೇ ಸಪ್ತ ಚಕ್ರಗಳು ಕೂಡ ಜಾಗೃತಿ ಆಗ್ತಕ್ಕಂಥದ್ದು. ವಿಭೂತಿ ಇದೆ, ಕುಂಕುಮ ಇದೆ, ಅರಿಶಿಣ ಇದೆ, ಗಂಧ ಇದೆ. ಆದರೆ ವಿಶೇಷವಾಗಿ ಕುಂಕುಮವನ್ನೇ ಯಾಕಿಟ್ಕೊಳ್ತೀವಿ ಅಂತ ಹೇಳಿದ್ರೆ, ನಮಗೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ, ಯಾರಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ, ಅದರ ಜೊತೆಗೆ ದೇಹದಲ್ಲಿ ಅನಾರೋಗ್ಯ ಕಾಡ್ತಾ ಇದ್ದರೆ, ಆ ಭ್ರೂ ಮಧ್ಯದಲ್ಲಿ ಕುಂಕುಮ ಇಟ್ಕೊಂಡಾಗ ನಮ್ಮಲ್ಲಿ ಧನಾತ್ಮಕ ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಎಲ್ಲ ಚೈತನ್ಯವನ್ನು ಕೂಡ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಕುಂಕುಮಕ್ಕೂ ಕೂಡ ಇರುತ್ತೆ. ಹಾಗಾಗಿನೇ ಸ್ತ್ರೀಯರು ಎಷ್ಟೋ ಸರಿ ಬಿಂದಿಗಳು ಅಂತ ಸ್ಟಿಕ್ಕರ್ಸ್ ಇಟ್ಕೋತಾರೆ. ಆ ಸ್ಟಿಕ್ಕರ್ಸ್ ಇಟ್ಕೊಂಡಾಗ ಸ್ವಲ್ಪ ಅವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಆದರೆ ಕುಂಕುಮ ಇಟ್ಕೊಂಡಾಗ ಅವರ ಮನಸ್ಸು ಪ್ರಶಾಂತವಾಗೂ ಕೂಡ ಇರುತ್ತೆ. ಹಾಗೆ ಅವ್ರು ಏನು ಮಾತಾಡ್ತಾರೆ ಅದು ಕೂಡ ಶುಭ ಫಲಗಳನ್ನು ಕೂಡ ಕೊಡುತ್ತೆ. ಅದರ ಜೊತೆಗೆ ಪುರುಷರು ತಮ್ಮ ಭ್ರೂಮಧ್ಯದಲ್ಲಿ ಮಧ್ಯದ ಬೆರಳಿನಿಂದ, ಈ ಬೆರಳಿನಿಂದ ಕುಂಕುಮ ಇಟ್ಕೊಂಡಾಗ ತುಂಬಾ ಶುಭ ಆಗುತ್ತೆ. ತಿಲಕಕ್ಕಿಂತ ಕುಂಕುಮ ಇಟ್ಕೊಂಡ್ರೆ ಒಳ್ಳೆಯದಾಗ್ತಕ್ಕಂಥದ್ದು. ಹೆಂಗಸರು ಯಾವಾಗಲೂ ಅನಾಮಿಕ ಬೆರಳಿನಿಂದ ಕುಂಕುಮವನ್ನು ಹಚ್ಕೋಬೇಕು. ಅನಾಮಿಕ ಬೆರಳಿನಿಂದ ಇಟ್ಕೊಂಡಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅದು ಗೋಳಾಕಾರವಾಗಿರಬೇಕು. ರೌಂಡಾಗಿದ್ದಾಗ ಇನ್ನೂ ಹೆಚ್ಚು ಶಕ್ತಿ ಕೊಡುತ್ತೆ. ಇತರರಿಗೆ ನಾವು ಕುಂಕುಮ ಹಚ್ಚಬೇಕಾದರೂ ಕೂಡ ಈ ಅನಾಮಿಕ ಬೆರಳಿನಿಂದಲೇ ಅವ್ರಿಗೂ ಕುಂಕುಮ ಹಚ್ಚಿದಾಗ, ಭಗವಂತನಿಗೆ ಹಚ್ಚಿದಾಗ, ಬೇರೆಯವ್ರಿಗೆ ಹಚ್ಚಿದಾಗಲೂ ಕೂಡ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ನಮಗೂ ಕೂಡ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಕುಂಕುಮವನ್ನು ಇಡ್ತಕ್ಕಂಥದ್ದು ಏನು ಅಂದರೆ, ಕೆಟ್ಟ ಶಕ್ತಿಗಳಿಂದ ವಿಮುಕ್ತಿ ಪಡೆಯೋದಕ್ಕೆ. ಎಷ್ಟೋ ಸಾರಿ ನಾವು ನೋಡಿರ್ತೀವಿ, ಕುಂಕುಮವನ್ನು ತಗೊಂಡೋಗಿ ಒಬ್ಬ ರೋಗಿ ಅಥವಾ ಪೇಷಂಟ್ ಹಾಸ್ಪಿಟ್ಲಲ್ಲಿ ಇದ್ದಂಥ ವ್ಯಕ್ತಿಗೆ ಕುಂಕುಮ ಇಟ್ಟ ತಕ್ಷಣವೇ ನೆಕ್ಸ್ಟ್ ಡೇನೇ ರಿಲೀಸ್ ಆಗ್ತಾರೆ, ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದನ್ನು ನೋಡಿರ್ತೀವಿ. ಧನಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂಥ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದೇ ಕುಂಕುಮಕ್ಕೆ.